ಅವರಿಗೆ ಭಾರತ ಸರ್ಕಾರದ ಗಣಿ ಮತ್ತು ಕಲ್ಲಿದ್ದಲು ಇಲಾಖೆ ಎರಡರಲ್ಲಿಯೂ ಕಳೆದ ಅನೇಕ ವರ್ಷಗಳಿಂದ ಕೆಲವು ಸಂಗತಿಗಳು ನೆನೆಗುದಿಗೆ ಬಿದ್ದಿದ್ದು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ 3-4 ದಿವಸಗಳ ಹಿಂದೆ ಏರ್ಪೋರ್ಟ್ನಲ್ಲಿ ಸಿಕ್ಕಾಗ ಇವುಗಳನ್ನು ಸಾಲ್ವ್ ಮಾಡಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟರು. ನಾನು ಹೇಳಿದೆ, ನಾನು ನಮ್ಮೆಲ್ಲ ಅಧಿಕಾರಿಗಳೊಂದಿಗೆ ಬೆಂಗಳೂರಿಗೆ ಬರ್ತೇನೆ ಆ್ಯಂಡ್ ಯಾವ್ಯಾವುದು ಸಾಧ್ಯ ಇದೆ ಅವನ್ನೆಲ್ಲವೂ ಇಲ್ಲೇ ಆನ್ ದಿ ಸ್ಪಾಟ್ ನಾವು ಸಾಲ್ವ್ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಸಮಯವನ್ನು ಕೇಳಿದ್ದೆ. ಯಾಕಂದರೆ ಇದರಲ್ಲಿ ರಾಜ್ಯ ಸರ್ಕಾರಕ್ಕೂ ಲಾಸ್ ಆಗ್ತಾಯಿತ್ತು, ಕೇಂದ್ರ ಸರ್ಕಾರಕ್ಕೂ ಲಾಸ್ ಆಗ್ತಾಯಿತ್ತು. ಹಾಗಾಗಿ ನಾವು ಕೇಳಿದ ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು ಸುದೀರ್ಘವಾದಂಥ ಸಮಯವನ್ನು ಕೊಟ್ಟು ಸುಮಾರು 12 ಗಂಟೆಯಿಂದ ಈಗ 2:30 ಆಗ್ತಾಯಿದೆ, 2:30 ಗಂಟೆಗಳ ಕಾಲ ಅವರು ಸಮಯವನ್ನು ಕೊಟ್ಟು ಈ ನೆನೆಗುದಿಗೆ ಬಿದ್ದಂಥ ಸಮಸ್ಯೆ ಪರಿಹಾರಕ್ಕೆ ಅವರು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಾನು ಭಾರತ ಸರ್ಕಾರದ ಪರವಾಗಿ ಮತ್ತು ನಮ್ಮ ಇಲಾಖೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು, ಧನ್ಯವಾದವನ್ನು ಸಲ್ಲಿಸ್ತೇನೆ. ಮೊದಲನೇದಾಗಿ ಪ್ರಮುಖವಾದಂಥ ಇಶ್ಯೂ ಇದ್ದಿದ್ದು ಡೋಣಿಮನೆಯಲ್ಲಿ NMDCಗೆ ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂಡರ್ ಕೆಲಸ ಮಾಡುವಂಥ NMDC ಈ ಕಂಪನಿಗೆ ಈ ಡೋಣಿಮಲೈ ಗಣಿಗಾರಿಕೆ ಮಾಡ್ತಾಯಿತ್ತು. ಡೋಣಿಮಲೆಯಲ್ಲಿ ಇದು 2018ಕ್ಕೆ 2015ರಲ್ಲಿ ನಮ್ಮ ಅಮೆಂಡ್ಮೆಂಟ್ ಆದ ನಂತರ 50 ವರ್ಷದ ಅವಧಿ ಪ್ರಾಕ್ಟಿಕಲಿ 2018ಕ್ಕೆ ಮುಗಿತಾ ಇತ್ತು. 2018ರ ನಂತರ ಇದು ರಿನ್ಯೂವಲ್ ಇಟ್ ವಾಸ್ ಪೆಂಡಿಂಗ್. ಅದರಲ್ಲಿ ರಾಜ್ಯ ಸರ್ಕಾರ ನಮಗೆ ಜಾಸ್ತಿ ಪ್ರೀಮಿಯಂ ಬರಬೇಕು ಅನ್ನುವಂಥದ್ದು ಇತ್ತು. ಕೇಂದ್ರ ಸರ್ಕಾರದ ಇದರಲ್ಲಿ ಕಾನೂನದಲ್ಲಿ ಒಂದು ತೊಡಕಿತ್ತು. 2020ರ ನಂತರ ಯಾವುದೇ PSUಗೆ ನಾವು ಯಾವುದೇ ಮೈನನ್ನು ಕೊಟ್ಟರೆ, ಯಾವುದೇ ಗಣಿಯನ್ನು ಅವರಿಗೆ ಕೊಟ್ಟರೆ ಅದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದಂಥ ಒಂದು ಪ್ರೀಮಿಯಮನ್ನು, ಅಂದರೆ ಮೋರ್ ದೆನ್ ರಾಯಲ್ಟಿ, ಅದನ್ನು ಕೊಡಲಿಕ್ಕೆ ಪ್ರೊವಿಷನ್ ಇತ್ತು. ಬಟ್ ದೇರ್ ವಾಸ್ ನೋ ಪ್ರೊವಿಷನ್ ವೇರ್ ದೇರ್ ವಾಸ್ ಎ ಕ್ವಶನ್ ಆಫ್ ಎಕ್ಸ್ಟೆನ್ಷನ್ ಆರ್ ರಿನ್ಯೂವಲ್. ಆದ್ದರಿಂದ 50 ವರ್ಷ ಆದ ನಂತರ ಇದು ನೆನೆಗುದಿಗೆ ಬಿದ್ದಿತ್ತು. ಆ ನೆನೆಗುದಿಗೆ ಬಿದ್ದಂಥದ್ದನ್ನು ಈಗ ನಾವು ಇನಿಷಿಯಲಿ 3 ತಿಂಗಳದವರೆಗೆ ನಾವು ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್ ವಿದಿನ್ 3 ಮಂತ್ಸ್. ಈ ಮೊದಲು ಇದ್ದಂಥದ್ದು ನಾವು ಭಾರತ ಸರ್ಕಾರ ಹೊಸದಾಗಿ PSUಗಳಿಗೆ 2015 ಜನವರಿ 12 ನಂತರ ಯಾವ ಮೈನನ್ನು ಭಾರತ ಸರ್ಕಾರ ವೆದರ್ ಇಟ್ ಈಸ್ ಸ್ಟೇಟ್ PSU ಆರ್ ದಿ ಸೆಂಟ್ರಲ್ PSU ಅವರಿಗೆ ಗ್ರ್ಯಾಂಟ್ ಮಾಡಿದರೆ ಥ್ರೂ ಅಲೋಕೇಶನ್ ಎಷ್ಟು ಪ್ರೀಮಿಯಮನ್ನು ಕೊಡಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರ ತೀರ್ಮಾನ ಮಾಡ್ತದೆ ಅಂತಿತ್ತು. ಫಾರ್ ಆಲ್ ಅದರ್ ಪ್ರೈವೇಟ್ ಎಂಟಿಟೀಸ್ ನೌ ದೆರ್ ಇಸ್ ಎ ಸಿಸ್ಟಮ್ ಆಫ್ ಆಕ್ಷನ್, ಬಟ್ ಆ್ಯಸ್ ಫಾರ್ ಆಸ್ PSUs is concerned there was a route of allotment through a grant. ಆವಾಗ ಸ್ಟೇಟ್ಗಳಿಗೆ ರೆವಿನ್ಯೂ ಲಾಸ್ ಆಗ್ತಾಯಿತ್ತು. ಆ ರೆವಿನ್ಯೂ ಲಾಸನ್ನು ಹೇಗೆ ನಮ್ಮ PSUಗಳು ಅದಕ್ಕೆ ಬೇರ್ ಮಾಡಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರದ ಕಡೆ ಅಧಿಕಾರ ಇತ್ತು. ನಾವು ಮಾನ್ಯ ಮುಖ್ಯಮಂತ್ರಿಗಳ ಕೋರಿಕೆಯ ಮೇರೆಗೆ ಇವತ್ತು ಆ ಒಂದು ಇದರಲ್ಲಿ ಒಂದು ಕಮಿಟಿಯನ್ನು ಮೈನ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚಿಸ್ತೀವಿ. ಅದಕ್ಕೆ ಕನ್ಸರ್ನ್ಡ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಈಗ ಉದಾಹರಣೆಗೆ ಇಲ್ಲಿ ಡೋಣಿಮಲೆಯಲ್ಲಿ ಇರೋದು ಮಿನಿಸ್ಟ್ರಿ ಆಫ್ ಸ್ಟೀಲ್ ರೆಪ್ರೆಸೆಂಟೇಟಿವ್ ವಿಲ್ ಬಿ ಆಲ್ಸೋ ದೇರ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ವಿಲ್ ಆಲ್ಸೋ ರೆಪ್ರೆಸೆಂಟ್. ದ್ಯಾಟ್ ಕಮಿಟಿ ವಿಲ್ ಟೇಕ್ ಎ ಜುಡಿಷಿಯಸ್ ವ್ಯೂ, ಯಾವ ಆಧಾರದ ಮೇಲೆ PSUಗಳು ಪ್ರೀಮಿಯಮನ್ನು ಕೊಡಬೇಕು ಅನ್ನುವಂಥದ್ದು. ದೇ ವಿಲ್ ಟೇಕ್ ಎ ಜುಡಿಷಿಯಸ್ ವ್ಯೂ ಆ್ಯಂಡ್ ದ ರಿಕ್ವೆಸ್ಟ್ ಆಫ್ ಆನರಬಲ್ ಚೀಫ್ ಮಿನಿಸ್ಟರ್ ವಾಸ್, ಈ ಕಮಿಟಿ ಡಿಸಿಷನ್ ತೆಗೆದುಕೊಳ್ಳುವವರೆಗೆ ಯು ಶುಡ್ ಡೂ ಸಮಥಿಂಗ್ ಟು ದಿ ಕರ್ನಾಟಕ ಗೌರ್ಮೆಂಟ್ ಅಂಥೇಳಿ. ಆದ್ದರಿಂದ ಈಗೇನು 15% ನಾವು ಡೋಣಿಮಲೆಯಲ್ಲಿ ಅಥವಾ ಯಾವುದೇ ಮೈನ್ದಲ್ಲಿ 15% ನಾವು ರಾಯಲ್ಟಿಯನ್ನು ಕೊಡ್ತಾ ಇದ್ವಿ. ಐ ಹ್ಯಾವ್ ಟೋಲ್ಡ್ ದಮ್ ಟು ಎಕ್ಸ್ಟೆಂಡ್ ಇಟ್ by another 22.5%, that is the total royalty will be 37.25%, that is 150% of the existing. So ಹಾಗಾಗಿ ಈ ಒಂದು
ಈ 3 ತಿಂಗಳಾದ ನಂತರ ಅಥವಾ ಕಮಿಟಿ ನಿರ್ಣಯವನ್ನು ತೆಗೆದುಕೊಂಡ ನಂತರ whatever the committee take the decision, that is retrospectively it is applicable, and that much premium or royalty, whatever it will be given to the state. This is one issue which is long pending. It is resolved. I am thankful to the Honorable Chief Minister. ಎರಡನೇದ್ದು, ಕೋಲಾರ್ ಗೋಲ್ಡ್ ಮೈನ್ಸ್ದಲ್ಲಿ ಇರುವಂಥ ನಮ್ಮ BGML ಭಾರತ್ ಗೋಲ್ಡ್ ಮೈನಿಂಗ್ ಕಂಪನಿಯಲ್ಲಿ ಅಲ್ಲೇನು ಸುಮಾರು ಒಂದು 11-12 ಸಾವಿರ ಎಕರೆ ಭೂಮಿ ಇದೆ. ಆ ಭೂಮಿಯಲ್ಲಿ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಡಿಪಾರ್ಟ್ಮೆಂಟ್ ವಿಭಾಗದಿಂದ ನಮಗೆ ಅಲ್ಲಿ ಸುಮಾರು ಒಂದು 3200 ಎಕರೆ ಲ್ಯಾಂಡ್ ಬೇಕು ಅಂತ ಹೇಳಿದರು. ಆದರೆ ಇವತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಕಂದಾಯ ಸಚಿವರಿಗೆ ಮತ್ತು ಮಾನ್ಯ ಕೈಗಾರಿಕಾ ಮಂತ್ರಿಗಳಿಗೆ ವಿನಂತಿ ಮಾಡಿದ್ದೇವೆ, ನೀವು ನಿಮ್ಮ ಹಂತದಲ್ಲಿ ಡಿಸಿಷನ್ ತೆಗೆದುಕೊಂಡು ಇದನ್ನು ಮೊದಲನೇದು ಬೇಗ ಫಿಸಿಕಲ್ ಸರ್ವೆ ಮಾಡಿಸ್ರಿ. ವಿದಿನ್ 3 months ಯು ಕಂಪ್ಲೀಟ್ ದಿ ಸರ್ವೆ. ನಾವು ಭಾರತ ಸರ್ಕಾರದ MECL ಕಡೆಯಿಂದ 6 ತಿಂಗಳಲ್ಲಿ ಯಾವ ಏರಿಯಾ ಎಕ್ಸ್ಪ್ಲೋರ್ ಮಾಡಿಲ್ಲ, ವೆದರ್ ಎನಿ ನ್ಯಾಚುರಲ್ ಮಿನರಲ್ಸ್ ಆರ್ ದೇರ್ ವಿಚ್ ಈಸ್ ನಾಟ್ ಎಕ್ಸ್ಪ್ಲೋರ್ಡ್ ಸೋ ಫಾರ್, ಔಟ್ ಆಫ್ ದಿ ಟೋಟಲ್ ಅರೌಂಡ್ 12,000-13,000 acres, some 3,000-4,000 acres now there is a mining activity is done, and also there is a dump is also there. ಅದನ್ನು ಬಿಟ್ಟು ಉಳಿದ ಏರಿಯಾ ಏನಿದೆ ಆ ಏರಿಯಾದಲ್ಲಿ ವೆದರ್ ಎನಿ ನ್ಯಾಚುರಲ್ ರಿಸೋರ್ಸಸ್ ಆರ್ ಅವೈಲಬಲ್, ದ್ಯಾಟ್ ಐ ಹ್ಯಾವ್ ಟೋಲ್ಡ್ ದಿ MECL ಟು ಇಮಿಡಿಯೇಟ್ಲಿ ಗೋ ಫಾರ್ ದಿ ಎಕ್ಸ್ಪ್ಲೋರೇಷನ್, ಆ್ಯಂಡ್ ಐ ಹ್ಯಾವ್ ಗಿವನ್ ದಮ್ ದ ಟೈಮ್ ಆಫ್ 6 months. ವಿದಿನ್ 6 months they will explore. If there is any possibility or any availability of the natural minerals, they will give the report, and even in that case Karnataka government will very hugely benefit. If at all gold, palladium or tungsten, if something that is found, that naturally state government will auction it, and whatever the royalty and premium will get, that state government will get. So I have given time 6 months for that, and for the survey 3 months. And once if it is done, if in any of these areas no natural resources are, if it is not found, then the whatever the land which is not fit for the mining area, that will be provided to the Department of Industry for creating an industry park. So these are the few major decisions. And mattondu namma KPC Karnataka Power Corporation KPC ಆದ್ದರಿಂದ ಕನ್ಫ್ಯೂಸ್ ಮಾಡಿ KPSC ಅಂತ ತಿಳ್ಕೊಬಾರ್ದು, ಅದಕ್ಕೆ ಅಥವಾ KPCC ಅಂತ ತಿಳ್ಕೊಂಡ್ರೂ ಕಷ್ಟ ಅದ. ಹಾಗಾಗಿ ಲಿಂಕೇಜ್ ಇಶ್ಯೂವನ್ನು ಅವರು ರೇಸ್ ಮಾಡಿದ್ದಾರೆ. ಸಿಂಗ್ರೇನಿಯಿಂದ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಕಲ್ಲಿದ್ದಲು ಬರ್ತಾ ಇದೆ. ಅದು ನಮಗೆ ಭಾಳ ದುಬಾರಿ ಆಗ್ತದೆ, ಪ್ರೈಸ್ ವೈಸ್ ಇಟ್ ಈಸ್ ಟೂ ಕಾಸ್ಟ್ಲಿ ಅಂತ. ಅದಕ್ಕೆ ಆಲ್ರೆಡಿ ಅವರ್ ಕೋಲ್ ಸೆಕ್ರೆಟರಿ ಶ್ರೀ ಅನಿಲ್ ಜೈನ್, he has talked to the CMD of Singareni coalfield, and we have told them to reconsider their price. If that doesn't come, I mean they cannot meet, if that situation comes, at that time Government of India Coal Ministry will intervene, and we will allow for the swapping also. And issue of slippage of the grade, ಅಂದರೆ ನಾವು ಒಂದು ಗ್ರೇಡ್ ಕೋಲನ್ನು ಕಳಿಸ್ತೀವಿ, ಆದರೆ ಆ ಕೋಲಿನ ಗ್ರೇಡ್ ಇಲ್ಲಿ ಬರುವವರೆಗೆ ಅದು ಕಮ್ಮಿಯಾಗಿರ್ತದೆ. ಹಾಗಾಗಿ ನಮಗೆ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ದ ಕಾಸ್ಟ್ ಆಫ್ ದಿ ಪ್ರೊಡಕ್ಷನ್ ಆಫ್ ದಿ ಎಲೆಕ್ಟ್ರಿಸಿಟಿ ಪರ್ ಯೂನಿಟ್ ಇಟ್ ಈಸ್ ಬಿಕಮಿಂಗ್ ಮೋರ್. ದಟ್ ವಾಸ್ ದಿ ಕನ್ಸರ್ನ್ ಆಫ್ ದಿ Karnataka Power Corporation and the Energy Department. We have said that we will solve this problem, allowing the better sampling system, better testing system, and other things whatever needed to be there, because we want that whatever the quality is, we are assuring that quality should reach, and we will approve that. ಮತ್ತು ಒಂದು ಮೈನ್ ಭಾಳ ವರ್ಷಗಳಿಂದ ಪೆಂಡಿಂಗ್ ಬಿದ್ದಿತ್ತು, ಕೋಲ್ ಮೈನು. ಅಲ್ಲಿ ಕರ್ನಾಟಕಕ್ಕೆ ಭಾಳ ಹಿಂದೆನೇ ಒಂದು ಕೊಟ್ಟಿದ್ದರು. ಅದೇ MDO ಅಪಾಯಿಂಟ್ಮೆಂಟ್ ಅಂದರೆ ಮೈನ್ ಡೆವಲಪ್ಮೆಂಟ್ ಆಪರೇಟರ್ ಇಶ್ಯೂದಲ್ಲಿ ಒಂದು ಸಮಸ್ಯೆಯಾಗಿ ಅದು ನೆನೆಗುದಿಗೆ ಬಿದ್ದಿತ್ತು. ಅದು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೊಗೊಂಡು ಭಾರತ ಸರ್ಕಾರಕ್ಕೆ ಕಳಿಸಿದ್ರು. ಅದನ್ನು ನಾವು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದೇವೆ. ಅಲ್ಲಿ ಇದ್ದಂಥ
ಕಲ್ಲಿದ್ದಲು ಕಳುವಾಗಿರುವಂಥದ್ದು ಒಂದು ವಿಷಯ ಇದೆ. ನಾವು ಅದಕ್ಕೆ ಕೋಲ್ ಕಂಟ್ರೋಲರ್ನ ತಕ್ಷಣ ಕಳಿಸಿಕೊಟ್ಟು ಆ ಮೈನ್ ಹೆಸರು ಬಾರಂಜಾ ಮೈನ್. ಆ ಬಾರಂಜಾ ಮೈನ್ದಲ್ಲಿ ಏನು ಕಲ್ಲಿದ್ದಲು ಕಳುವಾಗಿದೆ ಅದರ ಬಗ್ಗೆ ನಾವು ಒಂದು ಅಸೆಸ್ಮೆಂಟನ್ನು ಮಾಡಿ ಮಹಾರಾಷ್ಟ್ರ ಸರ್ಕಾರ ರಾಯಲ್ಟಿ ಇಶ್ಯೂವನ್ನು ಸೆಟ್ಲ್ ಮಾಡಿ ಆದಷ್ಟು ಬೇಗ ಅಲ್ಲಿ ಮೈನಿಂಗ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿಕೊಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ನಿವೇದಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಅದರ ಮೈನಿಂಗ್ ಆ್ಯಕ್ಟಿವಿಟಿ, ಕಲ್ಲಿದ್ದಲು ಮೈನಿಂಗ್ ಆ್ಯಕ್ಟಿವಿಟಿಯನ್ನು ಏನು ಭಾರತ ಸರ್ಕಾರ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ನಿಮ್ಮ ಒಂದು ಕಸ್ಟಡಿಯಲ್ಲಿದೆ ಅದನ್ನು ತಕ್ಷಣ ಪ್ರಾರಂಭ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ. ದಿಸ್ ವಿಲ್ ಆಲ್ ಆ್ಯಡ್ ವೆರಿ ಗುಡ್ ರೆವೆನ್ಯೂಸ್ ಟು ದಿ ಸ್ಟೇಟ್ and to industrial friendly atmosphere will be created, and I am thankful to the Honorable Chief Minister, Honorable all Minister Jagdish Shettar and C.C. Patil who has taken the positive role in this, and also Sri Ashok, Revenue Minister, who has agreed to survey the BGML land within a very short span of time, and Chief Secretary who has given all the necessary inputs to all these ministers to the Honorable Chief Minister. I am thankful to all of them, and I am also thankful Sri Anil Jain with all preparation he has come here, and also Additional Secretary Steel and NMDC CMD and MECL CMD, all they have come with us, and also our Joint Secretary. And one more important thing, Karnataka Sarkara ಈಗ ನಾವು 2015 ನಂತರ G2 ಲೆವೆಲ್ದಲ್ಲಿ ಮಾತ್ರ ಆಕ್ಷನ್ ಮಾಡ್ತಾ ಇದ್ವಿ. ಅಂದರೆ G2 ಲೆವೆಲ್ದಲ್ಲಿ ಆಕ್ಷನ್ ಏನು ಮಾಡ್ತಾ ಇದ್ದೀವಿ ನಾವು ಯಾವುದೇ ಮೈನನ್ನು ಆ G2 ಲೆವೆಲ್ಲಿಗೆ ಬರಬೇಕಾದ್ರೆ ಅದು ಸಮಯವನ್ನು ಭಾಳ ತೆಗೆದುಕೊಳ್ತಾ ಇತ್ತು. ಕರ್ನಾಟಕ ಸರ್ಕಾರದ ಒಂದು ಬೇಡಿಕೆ ಇದೆ ಮತ್ತು ಬೇರೆ ಬೇರೆ ರಾಜ್ಯಗಳದ್ದು ಬೇಡಿಕೆ ಇದೆ. ನೀವು G2 ಮಾಡಿ ಅದನ್ನು ನಮಗೆ ಕೊಟ್ಟು ಆ ಮೈನನ್ನು ನಾವು ಆಕ್ಷನ್ ಮಾಡೋ ಹೊತ್ತಿಗೆ ನಮ್ಮ ನ್ಯಾಚುರಲ್ ಮಿನರಲ್ಸ್ ಭಾಳ ಡಿಲೇ ಆಗ್ತಾ ಇದೆ ಅದನ್ನು ನಾವು ಮಾನಿಟೈಸ್ ಮಾಡೋದಕ್ಕೆ. ಆದ್ದರಿಂದ ನೀವು ಅದನ್ನು G3 ಲೆವೆಲ್ದಲ್ಲಿ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಟ್ಟಿದ್ದರು ಮತ್ತು ಮಾನ್ಯ ನಮ್ಮ ಇದಕ್ಕೆ ಸಂಬಂಧಿಸಿದ ಸಚಿವರಾದಂಥ ಮೈನ್ ಮಂತ್ರಿಗಳಾದಂಥ C.C. ಪಾಟೀಲ್ ಇಟ್ಟಿದ್ದರು. ನಾವು ಅದನ್ನು G3 ಲೆವೆಲ್ಗೆಲ್ಲ ನಾವು G4 ಲೆವೆಲ್ಗೆ ಕೊಡ್ತೀವಿ. ಅದನ್ನು ಶೀಘ್ರದಲ್ಲೇ ನಾವು ಕಾನೂನಲ್ಲಿ ಬದಲಾವಣೆಯನ್ನು, ನಿಯಮದಲ್ಲಿ ಬದಲಾವಣೆಯನ್ನು ತಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಕೊಡ್ತೀವಿ. ಇದರಲ್ಲಿ ನಾವು G4 ಲೆವೆಲ್ದಲ್ಲಿ ಆಕ್ಷನ್ ಮಾಡೋ ಹೊತ್ತಿಗೆ ನಾವು ಕಂಪೋಸಿಟ್ ಲೈಸೆನ್ಸನ್ನು ಕೊಡ್ತೀವಿ. ಕಂಪೋಸಿಟ್ ಲೈಸೆನ್ಸ್ ಅಂದರೆ PL ಕಮ್ ML, ಪ್ರಾಸ್ಪೆಕ್ಟಿವ್ ಲೈಸೆನ್ಸ್ ಕಮ್ ಮೈನಿಂಗ್ ಲೀಸ್. ಪ್ರಾಸ್ಪೆಕ್ಟಿವ್ ಲೈಸೆನ್ಸ್ ನೀವು ತೆಗೆದುಕೊಂಡು PL ಕಮ್ ML ತೆಗೆದುಕೊಂಡು ನೀವು ಪ್ರಾರಂಭ ಮಾಡಿದ ನಂತರ ಇಫ್ ದೆರ್ ಈಸ್ ಎ ಮಿನರಲ್ ಯು ಕ್ಯಾನ್ ಗೋ ಎಡ್, ಆರ್ ದೆರ್ ಈಸ್ ಎ ಎಕ್ಸಿಟ್ ರೂಟ್ ಆಲ್ಸೋ. In that exit route, only the condition is you should share the data with us. That is the only thing. Except that condition, no other condition we have put. This is the direction of Honorable Prime Minister, ease of doing business. And whatever I have come here today and discussed, we are doing this exercise in all the states. The Prime Minister believes in cooperative federalism, and since these issues are quite pending in many states, Honorable Prime Minister directed us, whatever the demands of states are there, whichever party may be ruling there, you go there or with all your team and solve the problem on the spot, so that there should be win-win situation. There should be revenue to the state also, and the center should provide all the it should facilitate. And G4 is a composite license, and in that, initially if you do the exploration, then mining lease will automatically follow. If you like this video, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.